ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗಣಾನಾಂ ತ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಃ ನಸ್ತುಣ್ಣನ್ನೋತಗಸ್ತೇನ ಸಾಧನಂ. ಓಂ ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಪ್ರಣೋ ದೇವಿ ಸರಸ್ವತಿ ವಾಜೇವರ್ವಾಜಿನೀವತೆ ಶ್ರೀನಾಮವಿತ್ರಯವತೋ. ಓಂ ವಾಗ್ದೇವ್ಯೈ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಾತೃದೇವೋ ಭವ, ಪಿತೃದೇವೋ ಭವ, ಆಚಾರ್ಯದೇವೋ ಭವ, ಅತಿಥಿದೇವೋ ಭವ. ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮ ಮಹಾಕಾಲ ಸರ್ಪಯೋಗ. ಈ ಮಹಾಕಾಲ ಸರ್ಪಯೋಗದಲ್ಲಿ ನಾವು ಜನನವಾದರೆ ಮದುವೆ ಆಗೋದಿಲ್ಲ, ಮತ್ತು ಮಕ್ಕಳು ಸಂತಾನ ಕಡಿಮೆ ಆಗುತ್ತೆ, ಸಂತಾನ ಆದರೂ ಸಹ ತೊಂದರೆಗಳಾಗ್ತಾ ಇರುತ್ತೆ, ಮತ್ತು ಅಭಿವೃದ್ಧಿ ಆಗೋದಿಲ್ಲ, ಮತ್ತು ಏನು ಕೆಲಸ ಮಾಡಿದ್ರೂ ಸಹ ನೆಮ್ಮದಿ ಇರೋದಿಲ್ಲ, ಮತ್ತು ನಾವು ಏನಾದರೂ ಒಂದು ಹೊಸ ಬಿಸ್ನೆಸ್ ಶುರು ಮಾಡಬೇಕು ಅಂತ ಕೂಡ ತೊಂದರೆಗಳಾಗಿರುತ್ತೆ. ಇದ್ದಕ್ಕಿದ್ದಾಗೆ ನಾಶ ಆಗಿಬಿಡುತ್ತೆ. ಮಹಾಕಾಲ ಸರ್ಪಯೋಗದಲ್ಲಿ ನಾವು ಸಿಕ್ಕಾಕೊಂಡ್ರೆ ಇದರಲ್ಲಿ ತುಂಬ ಸರ್ಪಗಳಿದೆ. ಯಾಕೆ ಅಂತಂದರೆ ಮಾತಿಗೆ ಮುಂಚೆ ನಾವು ಸರ್ಪದೋಷ ಸರ್ಪದೋಷ ಅಂತ ಹೇಳ್ತೀವಿ. ಅದರಲ್ಲಿ ಯಾವ ಸರ್ಪದೋಷ ಅಂತ ಕಂಡುಹಿಡಿಯಬೇಕಾಗುತ್ತೆ ನಾವು. ಅದರಿಂದ ಮಹಾಕಾಲ ಸರ್ಪಯೋಗದಲ್ಲಿ ಇರೋದ್ರಿಂದ ಇದರಲ್ಲಿ ನಮಗೇನಪ್ಪ ಅಂತಂದರೆ ವಿಷಾಕ್ತ ಕಾಲ ಸರ್ಪಯೋಗ ದೋಷ ಇವ್ರದ್ದು. ಆಮೇಲೆ ಇವ್ರಿಗೆ ತುಂಬ ಒಳ್ಳೆಯದಾಗಿದೆ. ನಮ್ಮ ದೇವಸ್ಥಾನದಲ್ಲಿ ಸುಮಾರು ಒಂದು 20 ವರ್ಷಗಳಿಂದ ಇವರು ಬರ್ತಾ ಇದ್ರು. ಇವರು ಮಗಳಿಗೆ ಸಂತಾನ ಆಗಿರಲಿಲ್ಲ, ಸಂತಾನ ಆಯಿತು, ಮತ್ತು ಕೆಲಸ ಆಯಿತು, ಮತ್ತು ಫಾರಿನ್ನಲ್ಲಿದ್ದಾರೆ, ಈಗ ಅಭಿವೃದ್ಧಿ ಆಗ್ತಾ ಇದ್ದಾರೆ. ಅದರಿಂದ ಇವತ್ತಿನ ದಿವಸ ಅವರು ಪೂಜೆ ಮುಗಿಸ್ಕೊಂಡು ಫಾರಿನ್ಗೆ ಹೊರಡ್ತಾ ಇದ್ದಾರೆ. ಅವ್ರ ವಂಶಕ್ಕೆ, ಅವ್ರ ಕುಟುಂಬಕ್ಕೆ ಎಲ್ಲ ಒಳ್ಳೆಯದಾಗಲಿ. ಈ ಮಹಾಕಾಳ ಸರ್ಪಯೋಗದಲ್ಲಿ ಅವ್ರ ವಂಶಕ್ಕೂ ಚೆನ್ನಾಗಿರಲಿ, ಎಲ್ಲರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.